ಮನಸ್ಸುಗಳಿಗೆ ನಮಸ್ಕಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನ್ಯಾಯಾಂಗ ವಿಚಾರಣೆ ನಿನ್ನೆ ಬೆಂಗಳೂರಿನ 57ನೇಯ ಸಿಸಿಎಚ್ ನ್ಯಾಯಾಲಯದಲ್ಲಿ ಅತ್ಯಂತ ಗಂಭೀರವಾಗಿ ನಡೆಯಿತು. ಈ ವಿಚಾರಣೆಯಲ್ಲಿ ಮೃತ ರೇಣುಕಾಸ್ವಾಮಿಯ ತಾಯಿಯ ಹೇಳಿಕೆ ತುಂಬಾ ಮುಖ್ಯವಾಗಿತ್ತು. ಇಷ್ಟಕ್ಕೂ ರೇಣುಕಾಸ್ವಾಮಿ ತಾಯಿ ನ್ಯಾಯಾಲಯಕ್ಕೆ ಹೇಳಿದ್ದೇನು? ಆಕೆಯ ಹೇಳಿಕೆ ದರ್ಶನ್ ಶಿಕ್ಷೆಯಿಂದ ಪಾರಾಗೋದಕ್ಕೆ ವರವಾಗತ್ತಾ? ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಮೃತನ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷ್ಯ ನೀಡಿದ್ರು. ಮೊದಲು ಸಾಕ್ಷಿ ಪೀಠವೇರಿದ ರತ್ನಪ್ರಭಾ ಅವರು ಸುಮಾರು 1 ಗಂಟೆಗಳ ಕಾಲ ಕೊಲೆ ನಡೆದ ದಿನದ ಘಟನೆಗಳನ್ನ ವಿವರಿಸಿದ್ರು. ತಮ್ಮ ಮಗ ಜೂನ್ 8ರಂದು ಬೆಳಿಗ್ಗೆ 8 ಗಂಟೆಗೆ ಅಪೋಲೋ ಫಾರ್ಮಸಿಗೆ ಕೆಲಸಕ್ಕೆಂದು ಹೋದವನು ಮತ್ತೆ ಮನೆಗೆ ಮರಳಲೇ ಇಲ್ಲ ಎಂದು ಕಣ್ಣೀರು ಹಾಕಿದ್ರು. ಜೂನ್ 11ರಂದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಮಗನ ಮೃತದೇಹವನ್ನ ಗುರುತಿಸಿದಾಗ ಆತನ ಮುಖ ವಿರೂಪಗೊಂಡಿತ್ತು ಮತ್ತು ಮೈ ಮೇಲೆ ಸುಟ್ಟ ಗಾಯಗಳಿದ್ದವು ಎಂದು ಅವರು ನ್ಯಾಯಾಲಯಕ್ಕೆ ತಿಳಿಸಿದ್ರು. ನಂತರ ಪ್ರತಿವಾದಿಗಳ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆರಂಭವಾಯಿತು. ಪವಿತ್ರ ಗೌಡ ಪರ ವಕೀಲರಾದ ಬಾಲನ್ ಅವರು ರತ್ನಪ್ರಭಾ ಅವರಿಗೆ ಹಲವು ಕಠಿಣ ಪ್ರಶ್ನೆಗಳನ್ನ ಕೇಳಿದ್ರು. ನಿಮ್ಮ ಮಗನ ಮೇಲೆ ಈ ಹಿಂದೆ ಏನಾದ್ರೂ ಕೋರ್ಟ್ ಕೇಸ್ಗಳು ಇದ್ದವಾ? ಆತ ಬಜರಂಗ ದಳದ ಹುಡುಗರ ಜೊತೆ ಓಡಾಡ್ತಿದ್ನಾ ಎಂಬ ಪ್ರಶ್ನೆಗಳಿಗೆ ತಾಯಿ ಗೊತ್ತಿಲ್ಲ ಎಂದು ಉತ್ತರಿಸಿದ್ರು. ಜೂನ್ 8ರಂದು ರೇಣುಕಾಸ್ವಾಮಿ ತಾಯಿಗೆ ಕರೆ ಮಾಡಿ ಹೊರಗಡೆ ಊಟಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದನಂತೆ. ಆದ್ರೆ ಸಂಜೆ 7 ಗಂಟೆಯ ನಂತರ ಆತನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ಬಗ್ಗೆ ಪೊಲೀಸರ ಮುಂದೆ ಮೊದಲೇ ಯಾಕೆ ಹೇಳಿರಲಿಲ್ಲ ಎಂದು ವಕೀಲರು ಪ್ರಶ್ನಿಸಿದಾಗ ಗಾಬರಿಯಲ್ಲಿದ್ದ ಕಾರಣ ಮರೆತು ಹೋಗಿತ್ತು ಎಂದು ತಾಯಿ ಸಮರ್ಥಿಸಿಕೊಂಡ್ರು. ಕುಟುಂಬದ 3 ಬಳಿ ಪ್ರತ್ಯೇಕ ಮೊಬೈಲ್ಗಳಿವೆಯೇ ಎಂದು ಕೇಳಿದಾಗ ಹೌದು ಎಂದರು. ಪೊಲೀಸರು ನಿಮ್ಮ ಫೋನ್ಗಳನ್ನ ಪರಿಶೀಲಿಸಿದ್ದಾರಾ ಎಂಬ ಪ್ರಶ್ನೆಗೆ ಮೊದಲು ಇಲ್ಲ ಎಂದು ಹೇಳಿದ ರತ್ನಪ್ರಭಾ ನಂತರ ಪರಿಶೀಲಿಸಿದ್ರು ಎಂದು ತಿಳಿಸಿದ್ರು. ವಕೀಲ ಬಾಲನ್ ಅವರ ಕೆಲ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಾಯಿ ಸ್ವಲ್ಪ ಗೊಂದಲದಿಂದಲೇ ಉತ್ತರಿಸಿದ್ದು ವಿಶೇಷವಾಗಿತ್ತು. ಈ ಸಮಯದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ದರ್ಶನ್ ಅವರು ಕನ್ನಡಕ ಹಾಗೂ ಗ್ರೇ ಕಲರ್ ಜಾಕೆಟ್ ಧರಿಸಿ ಗಂಭೀರವಾಗಿ ಕುಳಿತು ವಿಚಾರಣೆ ಆಲಿಸ್ತಾ ಇದ್ರು. ಕೆಲವು ಸಂದರ್ಭಗಳಲ್ಲಿ ದರ್ಶನ್ ಅವರು ಆಕಳಿಸ್ತಾ ಮತ್ತು ತೂಕಡಿಸ್ತಾ ಕಂಡ್ರು ಎಂದು ವರದಿಯಾಗಿದೆ. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ತಮ್ಮ ಬ್ಯಾರೆಕ್ನಲ್ಲಿ ಟಿವಿ ಸೌಲಭ್ಯ ಬೇಕೆಂದು ಕೋರಿದ್ದು ನ್ಯಾಯಾಲಯವು ಜೈಲು ಅಧಿಕಾರಿಗಳಿಗೆ ಈ ಬಗ್ಗೆ ಪರಿಶೀಲಿಸಲು ಸೂಚಿಸಿದೆ. ಅಲ್ಲದೆ ಚಳಿಯ ಕಾರಣಕ್ಕಾಗಿ ಆರೋಪಿಗಳಿಗೆ ಹೆಚ್ಚುವರಿ ಕಂಬಳಿ ನೀಡುವಂತೆಯೂ ನಿರ್ದೇಶನ ನೀಡಿದೆ. ಇಂದು ತಾಯಿಯ ವಿಚಾರಣೆ ಬಹುತೇಕ ಪೂರ್ಣಗೊಂಡಿದ್ದು ಮುಂದಿನ ಹಂತದಲ್ಲಿ ತಂದೆ ಕಾಶಿನಾಥಯ್ಯ ಅವರ ಕ್ರಾಸ್ ಎಕ್ಸಾಮಿನೇಷನ್ ನಡೆಯಲಿದೆ. ಪ್ರಕರಣದ ಪ್ರಮುಖ ಸಾಕ್ಷಿಗಳಾದ ಪೋಷಕರ ಹೇಳಿಕೆಗಳು ಈ ಕೇಸ್ನಲ್ಲಿ ಅತ್ಯಂತ ನಿರ್ಣಾಯಕವಾಗಿವೆ. ಕಾಲ ಕಳೆದಂತೆ ಮೂಲ ಸಾಕ್ಷಿಗಳ ಹೇಳಿಕೆಯಲ್ಲಿ ಆಗುವ ಬದಲಾವಣೆಗಳು, ಕಡಿಮೆಯಾಗುವ ತೀವ್ರತೆಗಳು ಆರೋಪಿಗಳಿಗೆ ವರದಾನವಾಗುವ ಸಾಧ್ಯತೆಗಳಂತೂ ಇವೆ. ಇದಕ್ಕೆ ರೇಣುಕಾಸ್ವಾಮಿಯ ತಾಯಿಯ ಹೇಳಿಕೆ ಕೂಡ ಸಾಕ್ಷಿಯಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.